ಆ ಎಲ್ಲ ನೆರವೇರಿಸಲು ಸಿದ್ದರಾಮಯ್ಯ ಮುಂದಿರುವಂಥ ಸವಾಲುಗಳು ಮುಖ್ಯವಾಗಿ ಸಿದ್ದರಾಮಯ್ಯ ಮುಂದಿರುವಂಥ ದೊಡ್ಡ ಸವಾಲು ಯಾವುದಪ್ಪ ಅಂತಂದ್ರೆ ಆಯಿತು ಹಿಂದುಳಿದ ಸಂಘಟನೆಗಳು ಮಾಡ್ತಾ ಇದ್ದೀರಿ ಮತ್ತು ಈಗ ಆಲ್ರೆಡಿ ನೀವು ಅದು ಸರ್ವೆನೂ ಮಾಡಿಸಿದಿರಿ ಸರ್ವೆ ಮಾಡಿಸೋರು ಯಾರು ಎಷ್ಟೆಷ್ಟು ಇದ್ದಾರೆ ಅನ್ನೋದು ಮೋಸ್ಟ್ ಪ್ರಾಬಬಲಿ ಅದು ಫಿಕ್ಸ್ ಆಗ್ತಾ ಹೋಗ್ತದೆ ಅದ್ರ ಬಗ್ಗೆ ಚಿಂತೆನೂ ಇಲ್ಲ ಇನ್ನು ರಿಸರ್ವೇಷನ್ ಮಾಡ್ಕೊಳ್ಳೋಂಥದ್ದು ನೀವು ಏನು ಮಾಡ್ತೀರ ಅದು ನೀವು ಬಿಟ್ಟಿದ್ದು ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಈ ದೇಶದಲ್ಲಿ ರೈತರಿಗೆ ಮಾರ್ಕೆಟ್ ಇಲ್ಲ ದಯವಿಟ್ಟು ಈ ದಿಶೆಯಲ್ಲಿ ಸಿದ್ದರಾಮಯ್ಯರು ಭಾಳ ಎಚ್ಚರಿಕೆಯಿಂದ ವಿಚಾರ ಮಾಡಬೇಕಾಗ್ಯದ ಯಾಕಂದ್ರೆ ರೈತರಲ್ಲಿ ಸಂಘಟನೆ ಇಲ್ಲ ರೈತರು ಒಬ್ಬರನ್ನ ನಂಬುವುದಿಲ್ಲ ಅಲ್ಲಿ ಇನ್ನೊಬ್ಬ ಏನೋ ರೈತ ಬೆಳೀಲಿಕ್ಕೆ ಇದ್ದಾರೆ ಅಥವಾ ಮುಖಂಡ ಆಗಲಿಕ್ಕೆ ಅವ್ರು ತುಳಿಯುವಂಥ ಹೋದಾವೆ ಈಗಾಗಲೇ ಇತಿಹಾಸದ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಸ್ವತಃ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಾಗಿರ್ಬೋದು ಬಾಬಾಗೌಡರಾಗಿರ್ಬೋದು ಅವ್ರ ಮಧ್ಯೆ ತಿಕ್ಕಾಟಾಗೆ ಒಂದು ಮೂಮೆಂಟ್ ಆಗೋದು ಬಿದ್ದು ಹೋಯ್ತು ಅನ್ನೋದು ಜೊತೆಗೆ ನಿಮ್ಮ ಗುರುಗಳಾದ ಗೋಪಾಲ್ ಗೌಡರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಅವರು ಸಹ ಇದರ ಬಗ್ಗೆ ಅಭ್ಯಾಸ ಮಾಡಿದವರು ಇದ್ದಾರೆ ಅವರು ನೋವು ಉಂಡು ಹೋಗಿದ್ದಾರೆ ಇದು ನಿಮ್ಗೆ ಗೊತ್ತಿರಲಿ ಅನಿವಾರ್ಯವಾಗಿ ನೀವು ಕಾಂಗ್ರೆಸ್ಸಿಗೆ ಬಂದ್ರಿ ಅದು ಒಂದು ಫ್ಯೂಡಲಿಸ್ಟ್ ಒಂದು ಪಕ್ಷ ಅದ್ರಲ್ಲಿ ಬಂದು ನೀವೇನು ಈಗ ಕೆಲಸ ಮಾಡ್ತಾಯಿದ್ರಿ ಒಳ್ಳೆಯ ಇದ್ದಾವಿಲ್ಲ ಅಂತಲ್ಲ ಬಟ್ ಇನ್ನೂ ಒಂದು ಭಾಳ ಮಹತ್ವದ ಹೇಳ್ತಾ ಇದ್ದೀನಿ ನಿಮ್ಮ ಮೇಲಾಗೆ ನೀವು ಗೋಪಾಲಗೌಡರ ಶಿಷ್ಯರು ಹೌದು ಪ್ರೊಫೆಸರ್ ನಂಜುಂಡ ಸ್ವಾಮಿಯವ್ರ ಜೊತೆಗೆ ಬೆಳೆದವರು ಹೌದು ಅದೇ ಕಾಲಕ್ಕೆ ಬಾಬಾಗೌಡ ಪಾಟೀಲ್ ಅಂತ ಅನೇಕ ನಾಯಕರನ್ನ ಇನ್ನುಳಿದ ನಾಯಕರನ್ನ ನಮ್ಮ ರುದ್ರಪ್ಪನಂಥವ್ರಾಗಿರ್ಬೋದು ನಮ್ಮ ಸುಂದರೇಶ್ ಅವರಂಥವ್ರಾಗಿರ್ಬೋದು ಇಂಥವ್ರದ್ದೆಲ್ಲ ಗೆಳೆತನಮಿಗಿರೋದ್ರಿಂದ ರೈತರಿಗೆ ಮಾರ್ಕೆಟ್ ಯಾಕೆ ಮಾಡಿಕೊಡುವಲ್ಲೇ ನೀವು ಪ್ರಯತ್ನ ಮಾಡಬಾರ್ದು ಅಂತ ಯಾಕೆಂದರೆ 2.5 ವರ್ಷ ಉಳಿತು ರಿಸರ್ವೇಷನ್ ಕೊಡ್ತೀರಿ ಹಿಂದುಳಿದವ್ರಿಗೆ ಅವ್ರ ಸಂಖ್ಯೆ ಎಷ್ಟು ಅಂತ ಗೊತ್ತಾಗ್ತದೆ ಅದ್ಮೇಲೆ ಅವ್ರಿಗೆ ಎಷ್ಟೆಷ್ಟು ಇದರ ಪ್ರಮಾಣದಲ್ಲಿ ರಿಸರ್ವೇಷನ್ ಡಿವಿಷನ್ ಆಗ್ತದೆ ಅದು ನಿಮ್ಮ ಕನಸಿತ್ತು ಅದು ಈಡೇರ್ತದೆ ಇನ್ನೊಂದು ದೊಡ್ಡ ಇದೆ ಈ ದೇಶದ ಅದರಲ್ಲೂ ಇಲ್ಲ ಮತ್ತು ಇನ್ನೂ ನಿಮ್ಗೆ ಗೊತ್ತು ಅದ ಈ ಕೃಷಿ ಅನ್ನುವಂಥದ್ದು ಕಾನ್ಕ್ರೀಟ್ ಲಿಸ್ಟ್ ಅದ 2 ಬರ್ತಾವೆ ನೀವು ಮೊದಲು ಡಿಸಿಷನ್ ತೊಗೊಳ್ರಿ ತಾನಾಗಿ ನಂತರ